ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಜನಕ್ಕೆ ಮಕ್ಕಳು ಒಂದು ಕುಜ ದಶ ನಡೀತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಮಕ್ಕಳು ತುಂಬ ಹಠ ಮಾಡುವಂಥದ್ದು, ಅಥವಾ ಸರಿಯಾಗಿ ನಿದ್ದೆ ಮಾಡಲ್ಲ, ತುಂಬ ಗಲಾಟೆ ಮಾಡುವಂಥದ್ದು, ಅಥವಾ ಜಾತಕದಲ್ಲಿ ವಿದ್ಯಾಭ್ಯಾಸಕ್ಕೆ ಒಂದು ಅಡಚಣೆ ಆಗ್ತಾ ಇದೆ ಕುಜ ದಶೆಯಲ್ಲಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತಂದರೆ, ಪ್ರತಿ ಮಂಗಳವಾರ ನೀವು ಒಂದು ತೊಗರಿ ಬೇಳೆಯನ್ನು ನೆನೆಸ್ಬಿಟ್ಟು ಹೋರಿ ತಪ್ಪಿದರೆ ಎತ್ತುಗೆ ನೀವು ಪ್ರತಿ ಮಂಗಳವಾರ ಆ ಮಗುವಿನ ಕೈಲಿ ಮುಟ್ಟಿಸಿ ದಾನವಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ಕುಜದೇಶೆಯಲ್ಲಿ ಉಂಟಾಗುವಂತಹ ವಿದ್ಯಾಭ್ಯಾಸಕ್ಕೆ ಅಬ್ಸ್ಟಕಲ್ಸ್ ಆಗ್ತಾ ಇದ್ರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಎಷ್ಟು ವರ್ಷ ಕೊಡಬೇಕು, ಎಷ್ಟು ದಿನ ಕೊಡಬೇಕು? ಕುಜದಶೆ ಬಂದು 7 ವರ್ಷಗಳಿರ್ತದೆ. ಆದರೆ ಅದು ಗರ್ಭಗತದ ನೋಡಬೇಕು. ಜೊತೆಗೆ ನಿಮಗೆ ಆಗ ಯಾಕೆ ಅಂತಂದರೆ, ಈಗ ಕುಜದಶ ಆರಂಭ ಆಗಿದೆಯಾ, ಕೊಡ್ಬೋದು. ಖಂಡಿತವಾಗ್ಲೂ ನಾವು ದಶಾಭುಕ್ತಿ ಟೋಟಲ್ ಆಗಿ ನಾವು ಜಾತಕವನ್ನು ವಿಮರ್ಶನೆ ಮಾಡಬೇಕು. ಯಾಕಂದರೆ ಕೆಲವರಿಗೆ ಗೊತ್ತಿರುತ್ತೆ, ನಮ್ಮ ಮಗುಗೆ ಶನಿ ದಶ ನಡೀತಿದೆ, ರಾಹು ನಡೀತಾ ಇದೆ, ಬುಧ ನಡೀತಾ ಇದೆ, ಕುಜ ಅಂತ. ಕುಜ ದಶೆ ನಡೀತಾ ಇರಬೇಕಾದ್ರೆ ಇಂತಹ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅತ್ಯಂತ ಸೂಕ್ತವಾಗಿ ಪರಿಹಾರ ಆಗುತ್ತೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏಳಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.